ಲಕ್ಷ್ಮೀಪತಿ ಸರ್, ನೀವು ಹೇಳ್ತಾ ಇದ್ರಿ ಈ ಟೈಮ್ನಲ್ಲಿ ಖರೀದಿ ಮಾಡೋದು ಅಥವಾ ಬಿಡೋದು ಗ್ರಾಹಕರಿಗೆ ಬಿಟ್ಟಿದ್ದು, ಅವರ ಆಯ್ಕೆಗೆ ನಾವು ಅಂತಿಮ ಅಂತ ಹೇಳಿ. ಈಗ ಗೋಲ್ಡ್ ಹೆಂಗಾಗಿಬಿಟ್ಟಿದೆ ಅಂತ ಹೇಳಿದ್ರೆ, ಒಂದು ರೀತಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಮಗೆ ಬಹಳ ಈಸಿ. ಇದು ಇನ್ವೆಸ್ಟ್ ಮಾಡ್ತೀವಿ ನಾವು, ಮುಂದಿನ ದಿನಗಳಲ್ಲಿ ಅದು ನಮ್ಗೆ ಲಾಭ ತಂದು ಕೊಡುತ್ತೆ ಅಂತ. ಹಾಗಾಗಿ ಈಗ ಆಭರಣ ಪ್ರಿಯರೇನಿರ್ತಾರೆ, ಈಗ ಹಬ್ಬ ಅಥವಾ ಮದುವೆ ಆ ವಿಚಾರ ಅಂದರೆ ಆ ಖರೀದಿ ಕಡಿಮೆ ಆಗಿದೆ ಅಂತ ನನ್ನ ಪ್ರಶ್ನೆ. ಈಗ ಆ ಖರೀದಿ ಸ್ವಲ್ಪ ಕಮ್ಮಿ ಆಗಿದೆ. ಕಾರಣ ಒಂದು, ನಮ್ಮ ದೇಶದ ಪ್ರಧಾನಿಯವರ ಮೇಲೆ ಒಂದು ಗೌರವ ಇಟ್ಟು ಒಂಚೂರು ಕಮ್ಮಿ ಮಾಡಿದ್ದಾರೆ ಜನ ತರಿಸ್ಕೊಳ್ಳೋದ್ರಲ್ಲಿ. ಆ ಕಮ್ಮಿ ಮಾಡಿದೆ ಅನ್ನೋ ಕಾರಣಕ್ಕೂ ಚಿನ್ನ ಸ್ವಲ್ಪ ಕಮ್ಮಿ ಆಗಿದೆ ಅಂತ ನಮ್ಮ ಊಹೆ ಕೂಡ ಇದೆ. ಇನ್ನೊಂದು, ನಾವು ಏನು ಹೊರಗಡೆಯಿಂದ ತರಿಸ್ಕೊತಿದ್ವಿ ಅದು ಕೂಡ ಈ ವರ್ಷ ಈಗ ಮೇ 12 ನಂತರ ಆ ರಿಪೋರ್ಟ್ ನೋಡಿದ್ರೆ ಆಮದು ಮಾಡ್ಕೊಂಡಿರೋದು ತುಂಬ ಕಮ್ಮಿ ಹೋದ ವರ್ಷಕ್ಕಿಂತ ಈ ವರ್ಷ. ಅದರಿಂದನೂ ಕೂಡ ಕಮ್ಮಿ ಆಗಿದೆ ಅಂತ ನಮ್ಗೆ ಹೇಳ್ತೀನಿ. ಆದರೆ ಈ ತಿಂಗಳಷ್ಟೇ ಇರ್ಬೋದು. ಶ್ರಾವಣದಲ್ಲಿ ಮಾತ್ರ, ಇನ್ನು ನೆಕ್ಸ್ಟ್ ಆಗಸ್ಟ್ 14 ನಂತರ ಶ್ರಾವಣದಲ್ಲಿ ಮಾತ್ರ ಚಿನ್ನ ಏರುತ್ತೆ, ಗ್ರಾಹಕರು ತಗೊಳ್ತಾರೆ. ಮದುವೆ ಹರಿದಿನಗಳು ಬಂದೇ ಬರುತ್ತೆ, ಹಬ್ಬಗಳು ಬಂದೇ ಬರುತ್ತೆ, ಅದಕ್ಕೆ ಬೇಕೇ ಬೇಕಲ್ಲ. ಈಗ ತಾಳಿ ಹಾಕೋದಕ್ಕೆ ತಾಳಿ ಇಲ್ದಲೆ ಬೇರೆ ಅಷ್ಟೊಂದು ಗೊಂಬಲೆ ಇರೋಕ್ಕಾಗೋದಿಲ್ಲ ಅಲ್ವಾ? ತಾಳಿನೂ ಚಿನ್ನ ಬೇಕೇ ಬೇಕಲ್ಲ. ಹಾಗಾಗಿ ಚಿನ್ನದ ಬೆಲೆ ಏರಿಕೆನೇ ಆಗುತ್ತೆ. ಗ್ರಾಹಕರು ತಗೊಳ್ಳೋದೊಂದು ಯಾವತ್ತೂ ಚಿನ್ನ, ಇವಾಗ 18,000 ರೂಪಾಯಿ ಹೋದಾಗ ಚಿನ್ನ ತಗೊಳ್ಳೋದು ಕಮ್ಮಿ ಆದ್ರ ಇನ್ನೂ ಜಾಸ್ತಿ ತಗೊಂಡ್ರು. ಈಗ ತಗೊಂಡಿರೋರೆಲ್ಲ ಮಾರ್ತಾ ಇರೋದ್ರಿಂದ, ಯಾರು ಇನ್ವೆಸ್ಟ್ ಪರ್ಪಸ್ಗೆ ಇಟ್ಕೊಂಡಿದ್ರಲ್ಲ ಅದನ್ನ ಮಾರ್ತಾ ಇರೋದ್ರಿಂದ ಸ್ವಲ್ಪ ಅದಕ್ಕೂ ಕಮ್ಮಿ ಆಗೋದೊಂದು ಮಾಹಿತಿ. ಈಗ 3 ಪಾಯಿಂಟ್ಸ್ ಹೇಳಿದೆ ನಾನು ನಿಮಗೆ. ಕರೆಕ್ಟ್. ತಿರ್ಗಿ ಅವ್ರ ಹತ್ರ ಖಾಲಿ ಆದಮೇಲೆ, ಇನ್ವೆಸ್ಟ್ ಮಾಡಿರ್ತಾರಲ್ಲ ಅವ್ರ ಹತ್ರ ಖಾಲಿ ಆದಮೇಲೆ ತಗೊಳ್ಬೇಕು. ಒಡವೆ ಆಭರಣಗಳು ಹಾಕೊಳ್ಳೋರು ಪ್ರಿಯರು ಯಾವತ್ತೂ ಕಮ್ಮಿ ಇಲ್ಲ. ಈಗ ನಿಮಗೂ ಇಷ್ಟ ಇದೆ ಅಲ್ಲ, ನನಗೂ ಇಷ್ಟನೇ, ಬೇಕೇ ಬೇಕದು. ಏನೇ ಪರಿಸ್ಥಿತಿ ಇದ್ರೂ ಚಿನ್ನ ಮನೆಗೆ ಶುಭ ಕಾರ್ಯಕ್ಕಂತನಾಗಲಿ, ನಾವು ಚೆನ್ನಾಗಿರ್ತೀವಿ ಅನ್ನೋ ಕಾರಣಕ್ಕಾಗಲಿ, ನಮ್ಮನ್ನು ನಾವು ಏನು ಶೃಂಗಾರ ರೀತಿಯಲ್ಲಿ ತೋರಿಸ್ಕೋತೀವಿ ಅಂತನಾಗಲಿ, ಎಲ್ಲ ರೀತಿಯಲ್ಲೂ ಒಬ್ಬ ಗಂಡು ಒಂದು ಹೆಣ್ಣನ್ನು ಹೆಂಡತಿ ಅಂತ ಒಪ್ಕೊಳ್ಳೋಕ್ಕಾಗೋಸ್ಕರಕ್ಕಾದ್ರೂ ಚಿನ್ನ ಬೇಕೇ ಬೇಕು. ಎಸ್ ಅಲ್ಲ, ಬಟ್ ಈಗ ರೇಟ್ ನಾವು ಪ್ರೈಸ್ ನೋಡೋದಾದ್ರೆ ಏರಿಳಿತ ಆಗ್ತಾನೆ ಇರುತ್ತೆ. ಈಗ ನೀವು ಹೇಳ್ತಾ ಇದ್ದೀರಿ ಎಷ್ಟಿದ್ದಾರೆ ಆದರೂ ಕೂಡ ಚಿನ್ನ ಖರೀದಿ ಯಾರಿದ್ದಾರೆ ಅವ್ರು ಮಾಡ್ತಾರೆ ಆಭರಣ ಪ್ರಿಯರ್ ಅಂತೇಳಿ. ಬಟ್ ಈಗ ಏನೋ ಕಡಿಮೆ ಆಗಿದೆ ಅಲ್ವಾ, ಅಂದರೆ ಜಾಸ್ತಿ ತೊಗೊಂಡ್ಬಿಡ್ತಾರೆ ಅಂತ? ಇಲ್ಲ, ಅವರೇಜಲ್ಲಿ ಅವರೇಜಲ್ಲಿ ಓಡ್ತಾ ಇದೆ. ಈಗ ಆ ಟೈಮಲ್ಲೂ ಜಾಸ್ತಿ ತೊಗೊಂಡ್ಬಿಟ್ರು ಅಂತೇನಿಲ್ಲ, ಈಗಲೂ ಜಾಸ್ತಿ ಅಂತಲ್ಲ. ಚಿನ್ನದ ವ್ಯಾಪಾರ ಯಾವಾಗ ಆಗಬೇಕು ಅವಾಗೇ ಆಗುತ್ತೆ. ಈಗ ಹತ್ರ ಇನ್ನೊಂದು ವಾರ ಹತ್ತಿಸೋದ್ರೆ ಆಷಾಢ ಎಲ್ಲ ಶೋರೂಮ್ನಲ್ಲೂ ಎಲ್ಲ ಅಕ್ಸಾಲಿಗರು ಎಲ್ಲ ಒಡವೆ ಮಾಡೋರು ಏನೇ ಇದ್ರೂ ಕಮ್ಮಿ ಆಗೇ ಆಗುತ್ತೆ. ಈ ತಿಂಗಳು ಅದಾಗೇನೆ. ನೀವು ಹಿಂದಿಂದ ರೆಕಾರ್ಡ್ ನೋಡಿದ್ರೂ ಸಹ ಪ್ರತಿ ಈ ಮಂತ್ ಬಂದಾಗ, ಆಷಾಢ ಹತ್ತದಲ್ಲಿ ಬಂದಾಗ ಚಿನ್ನದ ಖರೀದಾರರು ತುಂಬ ಕಮ್ಮಿನೇ. ಚೆಕ್ ಮಾಡ್ಕೊಬೋದು ಬೇಕಾದ್ರೆ. ಶ್ರಾವಣ ಬರ್ತಿದ್ದಂಗೆ ಅಲ್ಲಿಂದ ನವೆಂಬರ್ ದಾಟೋವರೆಗೂ ಚಿನ್ನದ ಖರೀದಾರರು ಜಾಸ್ತಿ ಇದ್ದಾರೆ. ನಡೆಯುತ್ತೆ. ಎಸ್ ಸರ್. ಮತ್ತೆ ಬರ್ತೀನಿ ಸರ್ ನಿಮ್ಮ ಹತ್ರ. ಕೇಶವ್ ಸರ್, ಈಗ ಈ ಟೈಮ್ನಲ್ಲಿ ಹಾಗಾದರೆ ಹೂಡಿಕೆ, ಚಿನ್ನದ ಮೇಲೆ ಹೂಡಿಕೆ ಎಷ್ಟು ಸೇಫ್ ಅಂತ, ಅಥವಾ ಇನ್ನೂ ಸ್ವಲ್ಪ ಟೈಮ್ ಬಿಡಬೇಕಾ, ಇನ್ನೂ ಕಡಿಮೆ ಆಗುತ್ತೆ ಅಂತ ವೇಟ್ ಮಾಡಬೇಕಾ? ಹಾಗಾದರೆ ಜನಸಾಮಾನ್ಯರು ಹೆಂಗೆ ಇವತ್ತಿನ ಮಾರುಕಟ್ಟೆ ಸ್ಥಿತಿ ನೋಡ್ತಾ ಇದ್ರೆ ಅದು 1,20,000ದಿಂದ 1,35,000 ಮಧ್ಯೆ ಬಂದು 10 ಗ್ರಾಮ್ಗೆ ಒಂದು ಈಕ್ವಲಿಬ್ರಿಯಂ ನಿಂತ್ಕೋಬಹುದು ಅಂತ ಕಾಣುತ್ತೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ. ಯಾಕಂದ್ರೆ US ಡಾಲರ್ ಸ್ಟ್ರಾಂಗ್ ಆಗಿದೆ, ಮತ್ತೆ ಬಡ್ಡಿಯಲ್ಲಿ ಜಾಸ್ತಿ ಕೊಡ್ತಾ ಇದ್ದಾರೆ, ಪ್ರಾಫಿಟ್ ಬುಕಿಂಗ್ ಜಾಸ್ತಿ ಆಗಿದೆ, ಮತ್ತೆ ಕೆಲವರು ಮಾರ್ಕೆಟ್ ಕರೆಕ್ಷನ್ಸ್ ಆಗ್ತಾ ಇದೆ. ಮತ್ತೆ ಭಾರತದಲ್ಲಿ ನೋಡಿ, ಒಂದು ಪ್ರಧಾನಿಗಳು ಕೊಟ್ಟಂತ ಒಂದು ಕರೆಯಿಂದ ಒಂದಷ್ಟು ಕನ್ಸ್ಯೂಮರ್ ಡಿಮ್ಯಾಂಡ್ ಕಡಿಮೆ ಆಗಿದೆ. ಇನ್ನೊಂದಷ್ಟು ಏನು ಅಂತಂದ್ರೆ, ಈ ಒಂದು ಅನ್ಸರ್ಟನ್ ಟೈಮಲ್ಲಿ ನೋಡಪ್ಪ ಇದಕ್ಕಿದ್ದಂಗೆ ಕುಸಿತಾ ಇದೆ, ಇಷ್ಟು ಯಾವತ್ತು ಕುಸಿತಿರ್ಲಿಲ್ಲ ಈ ಟೈಮಲ್ಲಿ, ಇನ್ನಷ್ಟು ನೋಡೋಣ, ಇನ್ನೂ ಕಾಯ್ದು ನೋಡೋಣ ಅನ್ನುವಂತ ಕಾರಣನೂ ಇದೆ. ಸೊ ಈ ಎಲ್ಲಾ ಕಾರಣಗಳಿಗೆ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಾವು ಗಮನಿಸಬೇಕು. ಒಂದು ಕೋಇನ್ಸಿಡೆನ್ಸ್ ಇರ್ಬೋದು, ಇದು ಆಷಾಢದ ಸಮಯದಲ್ಲೇ ಅಲ್ಲಿ ಯುದ್ಧ ನಿಂತದ್ದು, ಮತ್ತೆ ಒಂದು ಫೇವರಬಲ್ ಆದಂತ ಪೊಸಿಷನ್ಸ್ ಅಲ್ಲಿ ಅನ್ಸರ್ಟನಿಟಿಯ ವಿಚಾರಕ್ಕೆ ಆಗಿದ್ದು, ಡಾಲರ್ ಸ್ಟ್ರೆಂಥನ್ ಆಗಿದ್ದು ಎಲ್ಲನೂ ಯಾವಾಗ್ಲೂ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ಈ ಸರಿ ಆಗಿರುವಂತದ್ದು ಒಂದು ರೆಕಾರ್ಡ್ ಇರೋದ್ರಿಂದ ಜನ ಕೂಡ ಒಂದ್ ಸ್ವಲ್ಪ ವಾಚ್ ಮಾಡ್ತಾ ಇದ್ದಾರೆ. ಮತ್ತೆ ಕನ್ಸ್ಯೂಮರ್ ಡಿಮ್ಯಾಂಡ್ ನಿಮಗೆ ಕಳೆದ 3 ತಿಂಗಳಿಂದ ನೋಡಿದ್ರೇನು ಸಹ ಕಡಿಮೆ ಆಗ್ತಾನೆ ಇತ್ತು. ನೀವು ಆ ಡೇಟಾನ ತೆಗೆದು ನೋಡ್ತಾ ಇದ್ರೆ ಒಂದೊಂದಷ್ಟು ಸ್ವಲ್ಪ ಕಡಿಮೆ ಆಗ್ತಾನೆ ಇದೆ. ಕಳೆದ 3 ತಿಂಗಳಲ್ಲಂತೂ ಅದು ತುಂಬಾ ನಿಮ್ಗೆ ದೊಡ್ಡ ನಂಬರ್ ಅಲ್ಲೇ ಕಾಣುತ್ತೆ. ಮತ್ತೆ ಹೈಯರ್ ಇಂಪೋರ್ಟ್ ಡ್ಯೂಟಿ ಕೂಡ, ಕಸ್ಟಮ್ಸ್ ಡ್ಯೂಟಿ ಸರ್ಕಾರ ಹೆಚ್ಚು ಮಾಡಿದ್ದು ಒಂದು ರೀಸನ್ ಆಯ್ತು. ಇನ್ನ ಹಬ್ಬ ಮತ್ತೆ ಏನಂದ್ರೆ, ಈಗ ಭಾರತ ಈಗಲೂ ಕೂಡ ಒಂದು $333 ಮಿಲಿಯನ್ ಅಷ್ಟು ನಮ್ಗೆ ಟ್ರೇಡ್ ಡೆಫಿಸಿಟ್ ಇದೆ. ಸೊ ಇಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿರೋದನ್ನು ಹೆಚ್ಚು ಬಂಗಾರದ ಮೇಲೆ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಬೇಡಿ, ಅಗತ್ಯ ಇಲ್ದಿದ್ರೆ 1 ವರ್ಷದವರೆಗೂ ಅಂತ. ಸೊ ಅದು ಒಂದು ಫ್ಯಾಕ್ಟರ್ ಖಂಡಿತ ವರ್ಕ್ ಆಗಿದೆ. ಸೊ ಈಗಲೂ ನಾನು ಹೇಳೋದು ಏನು ಅಂತಂದ್ರೆ, ವೆಯ್ಟ್ ಮಾಡಿ, ಡೋಂಟ್ ರಶ್. ಅಗತ್ಯ ಇದ್ರೆ ತಗೊಳ್ಳಿ, ಈಗ ಅಗತ್ಯ ಇಲ್ಲದೆ ಇದ್ರೆ ತಗೊಳಕ್ ಹೋಗ್ಬೇಡಿ ಅಂತಾರೆ. ಯಾಕೆಂದ್ರೆ 1,20,000ದಿಂದ 1,35,000 ಇದೇ ಸ್ಥಿತಿ ಇದ್ದು, ಮತ್ತೆ ಏನಾದ್ರೂ ಅಮೆರಿಕ
ಇರಾನ್ ಮಧ್ಯೆ. ಯಾಕಂದ್ರೆ ಅನಿಶ್ಚಿತತೆ ಹೆಂಗಿರುತ್ತೆ ಅಂತಂದ್ರೆ ಹೇಳಕ್ಕಾಗಲ್ಲ, ನಾಳೆ ಬೆಳಿಗ್ಗೆ ಏನಾಗತ್ತೆ ಅಂತ ಹೇಳಕ್ಕಾಗಲ್ಲ. ಇವತ್ತಿನ ಸ್ಥಿತಿಯಲ್ಲಿ ಏನಾಗ್ಬೋದು ಅಂತ ಹೇಳ್ಬೋದು ಅಷ್ಟೇನೆ. ಅದು ಇವತ್ತು ನಮ್ಗೆ ಅಂದಾಜು ಲೆಕ್ಕ ಸಿಗ್ತಾ ಇರೋದು 1,20,000ದಿಂದ 1,35,000ವರೆಗೂ 10 ಗ್ರಾಮ್ ಚಿನ್ನ ನಿಂತ್ಕೋಬಹುದು. ಹಾಗಾಗಿ ಈಗ ಸದ್ಯದ ಅನಿವಾರ್ಯತೆ ಇಲ್ಲ ಅಂದ್ರೆ ತಗೋಬೇಡಿ, ಇನ್ವೆಸ್ಟ್ ಮಾಡಬೇಡಿ. ಸರ್, ಈಗ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಶೇರ್ ಮಾರ್ಕೆಟ್ ಆಗಿರ್ಬೋದು, ಅದಕ್ಕಿಂತ ಈಗ ಜಾಸ್ತಿ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋರ ಸಂಖ್ಯೆ ಹೆಚ್ಚಾಗಿತ್ತು. ಬಟ್ ಈಗ ದಿಢೀರ್ ಅಂತೇಳಿ ಈ ಬೆಲೆ ಕುಸಿತ ಆಗಿರೋದ್ರಿಂದಾಗಿ ಎಲ್ಲೊಂದು ಕಡೆ ಅಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬರುತ್ತಾ ಅಂತ? ಯಾಕಂದರೆ ಕಂಪ್ಲೀಟ್ ಆಗಿ ಇದರಿಂದ ಹಿಂದೆ ಸರಿದು ಬಿಡ್ತಾರಾ ಅಂತ ಹಂತವಾಗಿ ಹೆಂಗೆ? ಇಲ್ಲ, ಪೂರ್ತಿಯಾಗಿ ಸರಿಯಕ್ಕಾಗಲ್ಲ. ಯಾಕಂದ್ರೆ ಗೋಲ್ಡ್ ನಮ್ಮ ಕಲ್ಚರಲಿ ನಮ್ಗೆ ಅಗತ್ಯ ಇರುವಂತದ್ದು, ಪೂರ್ತಿಯಾಗಿ ಅದು ಸಾಧ್ಯ ಇಲ್ಲ. ಮತ್ತೆ ಈಗ ರುಪಿನೂ ಸ್ಟ್ರೆಂಥನ್ ಆಗಬಹುದು ಅನ್ನುವಂಥದ್ದು ಇದೆ. ಯಾಕೆಂತಂದ್ರೆ ಈಗ ಒಂದು ಹಂತಕ್ಕೆ ಯುದ್ಧ ನಿಂತಿದೆ, ಮತ್ತೆ ಡಿಮ್ಯಾಂಡ್ ನಮ್ದು ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗ್ತಾ ಇದೆ. ನೀವು ನೋಡ್ತಾ ಇದ್ರೆ ಅಂಕಿಅಂಶಗಳಲ್ಲಿ ನಮ್ದು ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಇದೆ. ಇವೆಲ್ಲ ಕಾರಣಕ್ಕಾಗಿ ಸ್ವಲ್ಪ ರುಪಿ ಸ್ಟ್ರೆಂಥನ್ ಆಗ್ತಾ ಇದೆ. ಸೊ ಅದೆಲ್ಲ ಒಂದು ಕಾರಣವನ್ನ ನೀವು ತಗೊಳ್ಬಹುದು. ಅವಾಗ ಒಂದಷ್ಟು ಮಟ್ಟಿಗೆ ಗ್ರಾಜುಯಲ್ ಆಗಿ ಒಂದಷ್ಟು ಬಂದು ಆ ಒಂದು ನಾವ್ ಹೇಳಿದ ರೇಟ್ ಒಂದು 1,35,000ವರೆಗೂ ಹೆಚ್ಚಳ ಆಗ್ಬಹುದು ಅನ್ನುವಂಥದ್ದು ಈಗಿನ ಸ್ಥಿತಿಯಲ್ಲಿದೆ. ಸೊ ಮತ್ತೇನಂದ್ರೆ ಸ್ಟಾಕ್ ಮಾರ್ಕೆಟ್ ಗೈನ್ ಆಗತ್ತೆ ಇನ್ನ ನೀವು ಗಮನಿಸಿದ್ರೆ. ಇನ್ನ ಯಾಕಂದ್ರೆ ಒಂದು ಹಂತಕ್ಕೆ ಮತ್ತೆ ಭಾರತದ ಮ್ಯಾಕ್ರೋ ಎಕನಾಮಿಕ್ ಇಂಡಿಕೇಟರ್ಸ್ ನೀವು ಗಮನಿಸಿದ್ರೆ ಈಗಲೂ ವಿ ಆರ್ ಫಾರ್ ಬೆಟರ್. ನೀವು ಬೇರೆ ಬೇರೆ ದೇಶಗಳಿಗೆ ನೀವು ಹೋಲಿಸಿದ್ರೆ ಭಾರತದ ಗ್ರೋತ್ ರೇಟ್ ಏನಿದೆಯಲ್ಲ, ನೀವು ಅದನ್ನ ಈಗಲೂ ಕೂಡ ಬೆಟರೇ ಇದೆ. ಹಾಗಾಗಿ ನಾವೇನು ತುಂಬಾ ಕಡಿಮೆ ಆಗಿದೆ, ನಮ್ದು ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತು, ಟ್ಯಾರಿಫ್ ಆಯ್ತು, ಯುದ್ಧ ಆಯ್ತು, 333 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ಇದೆ, ಇವೆಲ್ಲ ಕರೆಕ್ಟ್. ಆದ್ರೆ ನಿಮ್ದು ಗ್ರೋತ್ ರೇಟ್ ನೋಡಿ ಈಗಲೂ 7.8% ಅದನ್ನೇ ಅಂದಾಜ್ ಮಾಡ್ತಾ ಇದಾರೆ. ಇವನ್ IMF ಅಂತವರು ಭಾರತದ್ದು 7.6 ಮಿನಿಮಮ್ ಇರುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದಾರೆ. ಇದು ಒಂದು ಅಡ್ವಾಂಟೇಜ್ ಇದೆ. ಮತ್ತೆ ನಮ್ಗೆ ಇಷ್ಟೆಲ್ಲ ಹಣ, ಇದು ಬೆಲೆಗಳು ಹೆಚ್ಚಾಯ್ತು, ಪೆಟ್ರೋಲ್ ಬೆಲೆ ಹೆಚ್ಚಾಗಬೇಕಾಯ್ತು, ಅನಿವಾರ್ಯವಾಗಿ ಹೆಚ್ಚಳ ಮಾಡ್ಬೇಕಾಯ್ತು, ಡೀಸೆಲ್ ಬೆಲೆ ಹೆಚ್ಚಳ ಮಾಡ್ಬೇಕಾಯ್ತು. ಅಂತ ಸಂದರ್ಭದಲ್ಲೂ ನೋಡಿ ನಮ್ಗೆ ಇನ್ಫ್ಲೇಷನ್ ಭಾರತದಲ್ಲಿ 4% ಕ್ರಾಸ್ ಆಗ್ಲಿಲ್ಲ, ಹತ್ತತ್ರ 3.93% ಬಂದು ನಿಂತ್ಕೊಂಡಿದೆ. ಸೊ ಇವೆಲ್ಲ ರೀಸನ್ಸ್ ನೀವು ನೋಡಿದ್ರೆ ನಮ್ ಫಂಡಮೆಂಟಲ್ ಸ್ಟ್ರಾಂಗ್ ಆಗಿದೆ. ಒಂದಷ್ಟು ಏರುಪೇರುಗಳು ಇರುತ್ತೆ. ಹಂಗಾಗಿ ಭಾರತದಲ್ಲಿ ಖಂಡಿತ ಇದಕ್ಕೆ ಪೂರ್ತಿಯಾಗಿ ಕುಸ್ತೋಗ್ಬಿಡುತ್ತೆ ಈ ಡಿಮ್ಯಾಂಡ್, ಇನ್ನು 80,000 ಬಂದ್ಬಿಡುತ್ತೆ, 1,00,000 ಬರುತ್ತೆ ಅಂತ ನಾನು ಹೇಳಲ್ಲ. ಆದ್ರೆ ಒಂದ್ ಸ್ಟೇಜ್ ಅಂದ್ರೆ ಸ್ಟೆಬಿಲಿಟಿ ಖಂಡಿತ ಮುಂದುವರಿಯುತ್ತೆ ಅಂತ ನನ್ಗೆ ಅನ್ಸುತ್ತೆ. ಇವನ್ NPA ನೀವು ನೋಡಿದ್ರೆ ಭಾರತದಲ್ಲಿ ಫಸ್ಟ್ ಟೈಮ್ ಇಷ್ಟೊಂದು ಹಿಸ್ಟಾರಿಕ್ ಲೋ ಆಗಿದೆ. ಯಾವಾಗ್ಲೂ ನಮ್ಗೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ತುಂಬಾ ಜಾಸ್ತಿ ಇರ್ತಾ ಇತ್ತು. ಈಗ ಲೆಸ್ ದೆನ್ 2% ಬಂದಿದೆ. ಇನ್ನೂ ಕಡಿಮೆ, ಇನ್ನೂ ಒಳ್ಳೇದಾದ್ರೆ ಭಾರತದ ಆರ್ಥಿಕತೆಗೆ ಇನ್ನೂ ಚೆನ್ನಾಗಾಗತ್ತೆ. ಎಸ್ ಸರ್, ಬರ್ತೀನಿ ಸರ್.